ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಣತಿ ಡೈರೀಸ್. ಇವತ್ತು ನಾವು ಬೆಂಗಳೂರಿಂದ ಹೊರನಾಡಿಗೆ ಹೋಗ್ತಾ ಇದ್ದೀವಿ. ಈ ಬಸ್ಸಲ್ಲೇ ನಾವು ಬೆಂಗಳೂರಿಂದ ಹೊರನಾಡಿಗೆ ಹೋಗ್ತಾ ಇದ್ದೀವಿ. ಹಲೋ, ಹಾಯ್, ಗುಡ್ ಮಾರ್ನಿಂಗ್. ನೋಡಿ, ಇವಾಗ ನಾವು 6 ಗಂಟೆಗೆ ಬಂದು ಇಳಿದಿದ್ದೀವಿ. ಮಳೆ ಬೀಳ್ತಾ ಇದೆ. ಹಾಯ್, ಗುಡ್ ಮಾರ್ನಿಂಗ್. ನಾವಿವಾಗ ಭದ್ರಾ ನಿವಾಸ ಲಾಡ್ಜಿಂಗ್ ತೊಗೊಂಡಿದ್ದೀವಿ. ನಾವು ಫಸ್ಟು ಟೆಂಪಲ್ ರೂಮ್ ಕೇಳಿದ್ವಿ, ಬಟ್ ಅವರು ಲೇಟ್ ಆಗುತ್ತೆ, 8 ಗಂಟೆ ಆಗುತ್ತೆ ಅದು. ಸೊ ನಾವು ರೆಸ್ಟ್ ಮಾಡಬೇಕಾಗಿತ್ತು. ಸೊ ನಾವು ಭದ್ರಾ ನಿವಾಸದಲ್ಲಿ ಲಾಡ್ಜ್ ರೂಮ್ ತೊಗೊಂಡಿದ್ದೀವಿ. ನಂಬರು 318. ಬನ್ನಿ ನೋಡ್ಕೊಂಬನ್ನಿ. ನೋಡಿ ಫ್ರೆಂಡ್ಸ್, ಒಂದು ಸಿಂಗಲ್ ಕಾಟ್ ಇದೆ, ಇನ್ನು ಡಬಲ್ ಕಾಟ್ ಇದೆ, ಮತ್ತು ವಾರ್ಡ್ರೋಬು ಇದೆ. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನಿನೆಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಪ್ಪ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ವ್ಯೂ ಇದೆ ಹೊರಗಡೆ. ನಂಗೆ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಮಾತ್ರ ನಂಗೆ ಇಲ್ಲಿರಬೇಕು ಅಂದರೆ ತುಂಬ ಇಷ್ಟ ಆಗ್ತದೆ. ಇಲ್ಲೇ ಇರಬೇಕು ಅನಿಸ್ತಾ ಇದೆ. ಇದು ನಮ್ಮ ಹೋಟ್ಲಿಂದ ವಿಂಡೋಯಿಂದ ಕಾಣಿಸ್ತಾ ಇರೋ ವ್ಯೂ. ವಾವ್, ಅಮೇಝಿಂಗ್ ಕಣ್ರಿ ಇದು. ನೋಡಿ ಫ್ರೆಂಡ್ಸ್, ಇವಾಗ ನಾವೆಲ್ಲರೂ ಫ್ರೆಶ್ ಅಪ್ ಆಗಿದ್ದೀವಿ. ಟೆಂಪಲ್ಗೆ ಹೋಗೋಣ ಅಂತ ಬಂದರೆ ಮಳೆ ಬರ್ತಿದೆ. ಸೊ ಹೋಗೋಣ ಬನ್ನಿ. ಈ ನೇಚರ್ ನೋಡ್ತಿದ್ರೆ ನಂಗೊಂದು ಹಾಡು ನೆನಪಾಗ್ತದೆ, ಹೇಳ್ತೀನಿ. ಮಳೆಯ ಹನಿಯಲಿ ಇಳೆಯ ಉಸಿರಲಿ ನಗುತ್ತ ಶರದೃತು ಬಂದಿದೆ, ನಗುತ್ತ ಶರದೃತು ಬಂದಿದೆ. ಭಾನುಭುವಿಗಳು ಮಿಲನಗೊಂಡು ಬೆಳ್ಳಿ ರೇಖೆಯ ನೆಳೆದಿದೆ, ಬೆಳ್ಳಿ ರೇಖೆಯ ನೆಳೆದಿದೆ. ಹರ್ಷಧಾರೆಯು ವರ್ಷದ ಕೊಳೆ ಕಳೆದು ಝಳಕವ ಮಾಡಿದೆ, ಕಳೆದು ಝಳಕವ ಮಾಡಿದೆ. ಇದೆ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಮಹದ್ವಾರ. ನೋಡಿ ಫ್ರೆಂಡ್ಸ್, ನಾವು ಇವಾಗ ಅನ್ನಪೂರ್ಣ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಈ ದೇವಸ್ಥಾನದಲ್ಲಿ ನಿಮಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಅದಕ್ಕೆ ನಾನು ಹೊರಗಡೆ ನಿಂತ್ಕೊಂಡೇ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಎಲ್ಲರೂ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನ ಮಾಡ್ಕೊಳ್ಳಿ. ನಾವು ಪ್ರದಕ್ಷಿಣೆ ಬರ್ತಾ ಇರಬೇಕಾದ್ರೆ ಇಲ್ಲೊಂದು ಆಂಟಿ ಕಷಾಯ ಕೊಡ್ತಾಯಿದ್ವು. ನಾವು ಹೆಂಗಿದೆ ಅಂತ ಟೇಸ್ಟ್ ಮಾಡೋಕ್ಕೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ನೀವು ನೆಕ್ಸ್ಟ್ ಟೈಮ್ ಹೋದಾಗ ಮಿಸ್ ಮಾಡದೆ ಕುಡೀರಿ. ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ಸೇವಾ ಪ್ರಸಾದ ಕೌಂಟರ್ ಇದೆ. ಬನ್ನಿ ಹೋಗಿ ಅನ್ನಪೂರ್ಣೇಶ್ವರಿ ದೇವಿಯ ಪ್ರಸಾದ ತಗೊಳ್ಳೋಣ. ನಾವಂತೂ ಪ್ರಸಾದ ಸ್ವಲ್ಪ ಜಾಸ್ತಿ ತೊಗೊಂಡ್ವಿ, ಯಾಕಂದರೆ ನಾವೆಲ್ಲರಿಗೂ ಕೊಡಬೇಕಾಗಿತ್ತು. ಎಲ್ಲರೂ ಕೇಳಿದರು ಹೋಗಿ ತೊಗೊಂಬನ್ನಿ ನಮಗೂ ಸ್ವಲ್ಪ ಅಂತ. ಅದಕ್ಕೆ ನಾವು ಒಂದು ಸ್ವಲ್ಪ ಜಾಸ್ತಿ ತೊಗೋತಿದ್ದೀವಿ. ದೇವಸ್ಥಾನದ ಪಕ್ಕನೇ ಅನ್ನಪೂರ್ಣೇಶ್ವರಿ ಹೋಟೆಲ್ ಇದೆ. ನನಗೊಂದು ತುಂಬ ಹೊಟ್ಟೆ ಹಸಿಸಿದೆ. ಬನ್ನಿ ಹೋಗಿ ತಿನ್ಕೊಂಬಂದ್ಬಿಡೋಣ. ಫ್ರೆಂಡ್ಸ್, ನಾವು ಅನ್ನಪೂರ್ಣೇಶ್ವರಿ ದರ್ಶನ ಮಾಡಾಯಿತು. ಇವಾಗ ನಾನು ಇಡ್ಲಿ ವಡೆ ತಗೊಂಡು ಬನ್ನಿ ಟೇಸ್ಟ್ ಮಾಡ್ತೀನಿ. ವಾವ್, ನನ್ನ ಫೇವ್ರೆಟ್ ಜಾಗ ಬಂದುಬಿಡ್ತು. ಅದೇ ಶಾಪಿಂಗ್ ಕಾಂಪ್ಲೆಕ್ಸ್. ಒಳಗಡೆ ಹೋಗೋಣ ಬನ್ನಿ. ಅಪ್ಪ, ಒಳಗಡೆ ಹೋಗಿ ನೋಡಿದ್ರೆ ಬರೀ ಪೂಜೆ ಐಟಮ್ಸ್ ಇದೆ. ಬಟ್ ಪೂಜೆ ಐಟಮ್ಸ್ ಅಂತೂ ಎಲ್ಲ ಕ್ವಾಲಿಟಿ ವೈಸ್ ಸೂಪರ್ ಕಣ್ರಿ. ಇಲ್ಲಿ ನೋಡಿ, ದೇವ್ರ ವಿಗ್ರಹಗಳು, ದೀಪಗಳು, ಗಂಟೆಗಳು, ಜ್ಯೋತಿಗಳು ಎಲ್ಲ ಸಿಗುತ್ತೆ ನಿಮಗೆ. ಕೊನೆಗೂ ನನ್ನ ಇಷ್ಟವಾದ ಜಾಗ ಬಂದ್ಬಿಡ್ತು. ನಾನಂತೂ ಕೀ ಬಂಚ್ ತುಂಬ ಕಲೆಕ್ಷನ್ ಮಾಡ್ತೀನಿ. ನನಗೆ ಅದೇನೋ ತುಂಬ ಇಷ್ಟ ಕೀ ಬಂಚ್ ಕಲೆಕ್ಷನ್ ಮಾಡೋದು ಅಂದರೆ. ನಮ್ಮ ಮನೇಲಿ ಎಲ್ಲ ಕಡೆ ಬರೀ ಕೀ ಬಂಚೇ ತುಂಬಿಸಿದ್ದೀನಿ. ಬನ್ನಿ ಒಂದು ಕೀ ಬಂಚ್ ತೊಗೊಳ್ಳೋಣ. ನಾನಿದು ಕೀ ಬಂಚ್ ಮತ್ತು ಬ್ರೇಸ್ಲೆಟ್ ತಗೊಂಡಿದ್ದೀನಿ.
ಫ್ರೆಂಡ್ಸ್, ಇದು ಶ್ರೀಮಾತಾ ಪುಷ್ಕರಣಿ. ನೋಡಿ ಎಷ್ಟು ಮನೋಹರವಾಗಿ ಸುಂದರವಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿಗೆ ಬಂದಾಗಿಂದ ನಂಗೆ ಬೆಂಗಳೂರಿಗೆ ಹೋಗೋಕ್ಕೆ ಇಷ್ಟ ಆಗ್ತಿಲ್ಲ. ಇವಾಗ ನಾವು ರೂಮಲ್ಲಿ ರೆಸ್ಟ್ ಮಾಡಾಯ್ತು. ನಂಗಂತೂ ಹೊಟ್ಟೆ ತುಂಬ ಹಸಿತಿದೆ ಮಧ್ಯಾಹ್ನದ ಊಟಕ್ಕೆ. ಬನ್ನಿ ಹೋಗಿ ಮಧ್ಯಾಹ್ನ ಊಟ ತಿನ್ಕೊಂಡ್ಬರೋಣ. ನಾವಿವಾಗ ಅನ್ನಪೂರ್ಣೇಶ್ವರಿ ದೇವಿಯ ಭೋಜನ ಶಾಲೆಗೆ ಬಂದಿದ್ದೀನಿ. ನನಗಂತೂ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಊಟ ವಾವ್ ಅಲ್ಟಿಮೇಟ್ ಆಗಿರುತ್ತೆ. ನಾನು ಊಟ ತಿಂದೆ ನಾನು ಎಲ್ಲೂ ಬರಲ್ಲ. ಬನ್ನಿ ಹೋಗಿ ತಿನ್ಕೊಂಬರೋಣ. ಟೇಸ್ಟಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ಇವಾಗ ಹೊರನಾಡು ಟ್ರಿಪ್ ಆಯಿತು, ನಾವು ಊಟನೂ ಮುಗಿಸಾಯಿತು. ಸೊ ದಟ್ ಇವಾಗ ನಾವು ಶೃಂಗೇರಿಗೆ ಹೋಗೋಣ ಬನ್ನಿ.